ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೇನು ನಮ್ಮ ನಾಡ ಹಬ್ಬ ಮೈಸೂರು ದಸರಾ ಶುರು ಆಗ್ತಿದೆ. ಆನೆಗಳೆಲ್ಲ ರೌಂಡ್ಸ್ ಹಾಕ್ತಾ ಇದೆ ಆಲ್ರೆಡಿ ಇವಾಗ. ಸೊ ಹಂಗಾಗಿ ನಮ್ಮ ಪಾಪು ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ಎಲ್ಲ ನೋಡಿ ಆನೆಗಳನ್ನ ನೋಡ್ಬೇಕು, ನಾನು ಭೀಮನ್ ನೋಡ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದು. ಅದಕ್ಕೆ ನಾವು ಕೇರ್ ಮಾರ್ಕೆಟ್ ಹತ್ರ ಬಂದಿದ್ವಿ. ನಾವು ಹೋಗಿ ಒಂದು 5 ನಿಮಿಷಕ್ಕೇನೆ ಆನೆ ಬರಕ್ ಶುರು ಆಯ್ತು. ಅದನ್ನ ನೋಡಿ ನಮ್ಮ ಪಾಪು ತುಂಬಾ ಕಿರ್ಚ್ತಾ ಇದ್ಲು. ಭೀಮಾ ಅಂತ ಕೂಗ್ಬಿಟ್ಟು ಭೀಮಾ ಬಾಬಾ ಅಂತ ಕರೀತಾ ಇದ್ಲು. ಜೊತೆಲಿ ಇದು ಆನೆ ಬಂತೊಂದು ಆನೆ ಎಂದು ರೈಮ್ಸ್ ಅದು ಹೇಳ್ತಾ ಇದ್ಲು. ಅದು ಆನೆ ನೋಡ್ಕೊಂಡು ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ಲು ಅವಳು. ಯಾಕೆ ಅಂತಂದ್ರೆ ಹೋಸತಿ ದಸರಾಕ್ಕೆ ನಾವು ಬಂದಿಲ್ಲ, ಅವಾಗ ನಾನು ಕನ್ಸೀವ್ ಆಗಿದ್ದೆ, ಅದರಲ್ಲಿ ಬರೋಕ್ಕಾಗಿರ್ಲಿಲ್ಲ. ನೆಕ್ಸ್ಟ್ ಅವಳು ಚಿಕ್ಕವಳಾಗ್ಬಿಟ್ಟಿದ್ಲು, ಅವಾಗೂ ನಾನು ಬರೋಕ್ಕಾಗಲಿ. ಈ ಸತಿನೇ ಅವಳು ಫಸ್ಟ್ ದಸರಾದ ಆನೆ ರೌಂಡ್ಸ್ ಬಂದಾಗ ನೋಡ್ತಾ ಇದ್ದಿದ್ದು. ತುಂಬ ಎಕ್ಸೈಟ್ ಆಗಿದ್ಲು, ಫುಲ್ ಖುಷಿಯಾಗಿದ್ಲು. ಅದು ಫುಲ್ ಮುಗಿಸ್ಕೊಂಡು ಹೋಗಾದ್ಮೇಲೂ ನಡಿ ಮತ್ತೆ ಹೋಗೋಣಮ್ಮ ಅಂತ ಕೇಳ್ತಾ ಇದ್ಲು. ತುಂಬ ರಶ್ ಇತ್ತು ಫ್ರೆಂಡ್ಸ್. ಎಲ್ಲರೂ ವೆಹಿಕಲ್ಸ್ ಇರ್ಬೋದು, ಜನ ತುಂಬ ಇದ್ದಾರೆ, ನೋಡೋಕ್ಕಾಗಲ್ಲ. ಬಟ್ ಆದರೂ ಮಕ್ಕಳೆಲ್ಲ ಹುಷಾರಾಗಿ ನೀಟಾಗಿ ದಸರಾ ಟೈಮಲ್ಲಿ ಕೈ ಇಟ್ಕೊಂಡು ಕರ್ಕೊಂಡು ಹೋಗೋದು ಒಳ್ಳೆಯದು. ಯಾಕೆ ಅಂತಂದರೆ ಮಕ್ಕಳು ತಪ್ಪಿಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಅಷ್ಟು ಜನ ಇದ್ದರು. ವೆಹಿಕಲ್ಸ್ ಅಂತೂ ನಾವು ಫುಲ್ಲು ಗಾಡಿ ನಿಲ್ಸೋಕ್ಕೂ ಜಾಗ ಇರಲಿಲ್ಲ ಅಲ್ಲಿ. ಆ ಒಂದು ಬೈಕ್ ನಿಲ್ಸೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್ ಇದ್ದರು ಫುಲ್ಲು ಆನೆನ ನೋಡೋದಕ್ಕೆ. ಬಟ್ ನಮ್ಮ ದಸರಾದ ಅಂಬಾರಿ ಹೊರೋ ಆನೆಗಳು ನೋಡೋದಕ್ಕೆ ನಮಗೆ ಅಷ್ಟು ಖುಷಿ ಆಗುತ್ತೆ. ನಮಗೂ ಏನೋ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ವರ್ಷ ನಾವು ದಸರಾ ನೋಡಿದ್ರೂ ವರ್ಷ ನಾವು ಹೊಸ್ದಾಗಿ ಒಂದು ಫೀಲೇ ಹೊಸ್ದಾಗಿರುತ್ತೆ. ಬಾಯ್ ಮಾಡ್ಬಿಡಿ. ನೆಕ್ಸ್ಟ್ ಆನೆನ ನೋಡ್ಕೊಂಡು ನಾವು ಯುವ ಸಂಭ್ರಮಕ್ಕೆ ಹೋದ್ವಿ. ಅದೇ ಫಸ್ಟ್ ಡೇ ಓಪನಿಂಗ್ ಆಗ್ತಾ ಇದ್ದು. ಸೊ ನಾವು ಆವಾಗಲೇ ಹೋದ್ವಿ. ಎಲ್ಲರಿಗೂ ಸ್ಪೀಚ್ ಮಾಡ್ತಾ ಇದ್ರು. ನಾವು ಹೋಗ್ಬೇಕಾದ್ರೆ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿತ್ತು, ಸ್ಪೀಚ್ ಮಾಡ್ತಾ ಇದ್ರು. ಅಲ್ಲಿಗೆ ಯುವರಾಜ್ ಕುಮಾರ್ ಮತ್ತು ಅಮೃತ ಅಯ್ಯಂಗಾರ್ ಅವರು ಬಂದಿದ್ರು. ಅದು ಚೆನ್ನಾಗಿತ್ತು. ಬ್ಯಾಂಗಲ್ ಬಂಗಾರಿಗೆ ಡ್ಯಾನ್ಸ್ ಕೂಡ ಮಾಡಿದ್ರು, ನಾವು ಮಾಡಿದ್ವಿ. ನಮ್ಮ ಪ್ರತಿಭೆಗಳಿಗೆ ವಿಶೇಷವಾದ ವೇದಿಕೆ ಯುವ ಸಂಭ್ರಮ ವೇದಿಕೆ. ಮೈಸೂರು ಮಹಾರಾಜರ ಊರು, ಸಾಹಿತಿಗಳ ತವರೂರು, ಕಲಾವಿದರ ತವರೂರು, ಶಿಕ್ಷಣ ಕ್ಷೇತ್ರದ ಇತಿಹಾಸವುಳ್ಳಂತ ಮೈಸೂರು ನಗರ. ವೇದಿಕೆ ಮೇಲೆ ನಡೆಯುವಂತಹ ಎಲ್ಲ ಗಣ್ಯರಿಗೂ ನನ್ನ ಅಭಿನಂದನೆಗಳು. ನನ್ನೂರಲ್ಲಿ ನನ್ನ ವೇದಿಕೆಯಲ್ಲಿ ಇಲ್ಲಿ ನಿಂತು ಮಾತಾಡೋದು ತುಂಬಾ ಖುಷಿ ಆಗ್ತದೆ. ಇದೇ ವೇದಿಕೆ ಮೇಲಲ್ಲಿ ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ 1 ವಾರ 2 ವಾರ ಡಾನ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಇದೇ ವೇದಿಕೆ ಮೇಲೆ ನಾನು ಡಾನ್ಸ್ ಮಾಡಿದ್ದೀನಿ. ಸೊ ಎಷ್ಟೇ ಕೆಲಸ ಮಾಡಿದ್ರು, ಯಾವುದೇ ಊರಿಗೆ ಹೋದರೂ ವಾಪಸ್ ನನ್ನೂರು, ನನ್ನ ಮೈಸೂರಿಗೆ ಬರೋದಕ್ಕೆ ಅಷ್ಟು ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಜನ ಅಷ್ಟು ಒಳ್ಳೆಯವರು. ಬಂದ್ಬಿಟ್ಟಿದ್ದೀನಿ ಸ್ಟೆಪ್ ತಪ್ಪಾಗ್ಬಾರ್ದು ಅಂತ. ಸೊ ನಾವು ಎಲ್ಲರೂ ಕಾದು ನೋಡುವಂತಹ ಟೈಮು ನಮ್ಮ ಮೈಸೂರವ್ರಿಗೆ ದಸರಾ ಕಾರ್ಯಕ್ರಮ. ಆ್ಯಂಡ್ ದಸರಾಗೆ ಒಂದು ಕಿಕ್ ಸ್ಟಾರ್ಟ್ ಕೊಡುವಂಥದ್ದು ಯುವ ಸಂಭ್ರಮ ಮತ್ತು ಯುವ ದಸರಾ. ಸೊ ಈ ಎಂಟರ್ಟೈನ್ಮೆಂಟ್, ಈ ಪ್ರೀತಿ ಕನ್ನಡ ಕಲಾವಿದರ ಮೇಲೆ ಹೀಗೆ ಇರಲಿ. ಇನ್ನೂ ಹೆಚ್ಚು ಕಲಾವಿದರು ನಮ್ಮ ಮೈಸೂರಿಂದನೇ ಇದ್ದಾರೆ, ನಮ್ಮ ಮೈಸೂರಿಂದ ಹೋಗಿದ್ದಾರೆ, ಇನ್ನೂ ಬರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆ್ಯಂಡ್ ಲವ್ ಯು ಮೈಸೂರು. ಒಂದಿಷ್ಟು ಹಾಡಿನ ಸಾಲುಗಳು ಹೇಳಲಿಲ್ಲ ಅಂದ್ರೆ ಕಾರ್ಯಕ್ರಮ ಸರಿ. ಏನಂತೀರಾ ಬಾಯ್ಸ್? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದು ವಿಶೇಷವಾದ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಪುನೀತ್ ಅವರು. ಪುನೀತ್ ನಮ್ಮ ಮೈಸೂರಿನವರು, ಅದ್ಭುತವಾದ ಕಲಾವಿದ. 60 ಸೆಕೆಂಡ್ನಲ್ಲಿ ಭಗತ್ ಸಿಂಗ್ ಅವರ ಚಿತ್ರವನ್ನು ಬಿಡಿಸಿ ಅಂತಾರಾಷ್ಟ್ರೀಯ ದಾಖಲೆಯನ್ನ ಮಾಡಿದ್ದಾರೆ. ಮಂತ್ರಾಲಯದಲ್ಲಿ 40,000 ಸ್ಕ್ವೇರ್ ಫೀಟ್ ನಲ್ಲಿ ಅದ್ಭುತವಾದ ರಂಗೋಲಿಯನ್ನು ಹಾಕಿ ವಿಶ್ವ ದಾಖಲೆಯನ್ನು ನಿರ್ಮಿಸಿರುವಂತಹ ಪುನೀತ್ ನಮ್ಮ ಮೈಸೂರಿನ ಕಲಾವಿದ ಅಮೃತ ಅಯ್ಯಂಗಾರ್ ಅವರಿಗೆ ವಿಶೇಷವಾದ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಮುದ್ದಾದ ಬೆಳಗಿ ಸಿನಿಮಾ ಪ್ರತಿಭೆಯನ್ನ ತಮ್ಮದಾಗಿಸಿಕೊಂಡು ಪುನೀತ್ ರಾಜ್ಕುಮಾರ್ ಅವರೇ ಮೈ
ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಮಸ್ಕಾರ ಮೈಸೂರು, ಏನ್ ಚೆನ್ನಾಗಿದ್ದೀರಾ? ಎಲ್ಲಿ ಶಬ್ದನೇ ಇಲ್ಲ. ಏನ್ ಮೈಸೂರು ಎನರ್ಜಿ ಇಷ್ಟನಾ? ಏನಪ್ಪ ನಿಮ್ ಎನರ್ಜಿ ಕೇಳಿ ಮಳೆನೇ ಬರಕ್ ಶುರು ಆಗ್ಬಿಡ್ತು. ಮೊದಲನೇದಾಗಿ ಇಲ್ಲಿ ಬಂದು ತುಂಬಾ ಖುಷಿ ಆಗ್ತಿದೆ. ನಾನ್ ಬರ್ತಿದ್ದಂಗೆ ನೋಡಿದೆ ಎಲ್ರು ಸ್ಟೂಡೆಂಟ್ಸ್ ರೆಡಿ ಆಗ್ತಿದ್ರು, ಸಖತ್ ಖುಷಿ ಆಯ್ತು. ಏನಂದ್ರೆ ಇವತ್ತು ಈ ವೇದಿಕೆ ನಿಮ್ದು. ಏನಂದ್ರೆ ಸ್ಪೆಷಾಲಿಟಿ ಯುವ ಸಂಭ್ರಮ ಅಂದ್ರೆ ದಸರಾ ಶುರು ಆಗ್ತಿರೋದೇ ನಿಮ್ಮಿಂದ. ನಿಮ್ ಎನರ್ಜಿ, ನಿಮ್ ಪ್ರತಿಭೆ, ನಿಮ್ ಕಲ್ಚರ್, ಇಲ್ಲಿ ಏನ್ ಎನರ್ಜಿ ಶುರು ಆಗುತ್ತೋ ಅದೇ ತರ ದಸರಾ ಶುರು ಆಗುತ್ತೆ. ಅಂಡ್ ಈ ನಾಡ ಹಬ್ಬ, ದಸರಾ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಒಂದೇ ಹೇಳ್ತೀನಿ, ಮೈಸೂರು ಬಂದಾಗ ಯಾವಾಗಲೂ ನಾವು ನೆನ್ಸ್ಕೊಬೇಕಾಗಿರೋದು ನಮ್ಮ ಅರಮನೆಯನ್ನ, ಮೈಸೂರು ಮಹಾರಾಜರನ್ನ. ಅಂಡ್ ಅಫ್ಕೋರ್ಸ್ ಈ ಜಾಗದ ಬಂದ್ಮೇಲೆ ನಾವು ನೆನ್ಸ್ಕೊಬೇಕಾದ್ರೆ ನಮ್ಮ ಕುವೆಂಪು ಅವ್ರನ್ನ ಅಂಡ್ ಹಾಗೂ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯರನ್ನ, ಅವ್ರನ್ನೆಲ್ಲ ನೆನ್ಪು ಮಾಡಿಕೊಂಡು ನಿಮ್ಮೆಲ್ರಿಗೂ ಶುಭವಾಗ್ಲಿ. ಇದು ನಿಮ್ ವೇದಿಕೆ, ಇಲ್ಲಿಂದ ಮಜಾ ಶುರು ಆಗ್ಲಿ, ಮಜಾ ಜೋರಾಗ್ಲಿ, ಎನರ್ಜಿ ಸಕ್ಕದಾಗಿರ್ಲಿ. ನಿಮ್ಗೆಲ್ರಿಗೂ ಆಲ್ ದ ಬೆಸ್ಟ್. ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ಅಂಡ್ ಅಫ್ಕೋರ್ಸ್ ಇನ್ಮೇಲೆ ಈ ಸಂಭ್ರಮ ನಿಮ್ದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಕರೆದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಯುವರಾಜ್ ಕುಮಾರ್ ಅವರು, ನಿಮ್ಮನ್ನ ನೋಡಿ, ನಿಮ್ಮನ್ನ ಈ ವೇದಿಕೆಯಲ್ಲಿ ನಾವು ಕಂಡು ನಮಗೂ ಕೂಡ ಅಷ್ಟೇ ಅದ್ಭುತವಾದಂತ ಸಂತೋಷ ಆಗಿದೆ. ಇನ್ನೊಂದು, ಪಾಪುಗೆ ಇದೆಲ್ಲ ಹೊಸ ಅನುಭವ, ಒಳ್ಳೆ ಫೀಲ್, ತುಂಬಾ ಖುಷಿಯಾಗಿದ್ಲು. ಈ ಸತಿ ದಸರಾ ಏನೇನಿಲ್ಲ, ಲೈಟಿಂಗ್ಸ್ ಆಗಿರ್ಬೋದು, ದಸರಾದ ಆನೆ ಆಗಿರ್ಬೋದು, ಅಂಬಾರಿ ಆಗಿರ್ಬೋದು, ಈ ಸತಿ ಏನೇನ್ ಬರುತ್ತೆ ನಮ್ಮ ಪಾಪು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಅವಳ ಜೊತೆಲಿ ಹೋದ್ ಸತಿ ನೋಡ್ಬೇಕಾದ್ರೆ ತುಂಬಾ ಚಿಕ್ಕವಳಾಗಿದ್ಲು. ಅಂದ್ರೆ ಫೀಡಿಂಗ್ ಮಾಡ್ತಿದ್ದೆ, ಆಗ ಸಣ್ಣ ಪಾಪು ಆಗಿದ್ಲು. ಬಟ್ ಇವಾಗೆಲ್ಲ ಅವಳಿಗೆ ಒಂದ್ ಸ್ವಲ್ಪ ಗೊತ್ತಾಗುತ್ತೆ, ಅವಳಿಗಿನ್ನೂ ಹೊಸ ಅನುಭವ. ತುಂಬಾ ಖುಷಿಯಾಗಿದ್ದಾಳೆ. ಆ ಫೀಲ್ನೆಲ್ಲ ನಾನು ನಿಮ್ ಜೊತೆಲಿ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಸ್ಪೀಚ್ ಎಲ್ಲ ಮಾಡ್ತಾನೆ ಮಳೆಗಳು ಶುರು ಆಗ್ಬಿಡ್ತು. ಮಳೆ ಬರೋದಕ್ಕೆ ಸ್ವಲ್ಪ ಜೋರಾಗಿ ಬಂದ್ಬಿಡ್ತು. ನೆಕ್ಸ್ಟ್ ಟೈಮ್ ನೀವೆಲ್ಲ ಏನಾದರೂ ಪಾಪು ಕರ್ಕೊಂಡು ಯಾವ್ದಾದ್ರು ಮಕ್ಳು ಕರ್ಕೊಂಡು ಬರ್ತೀರಾ ಅಂತ ಅಂದ್ರೆ ಸ್ವಲ್ಪ ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ಛತ್ರಿ ಏನಾದರೂ ಇಟ್ಕೊಂಡು ಬಂದ್ರೆ ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಅಲ್ಲೆಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಮರ ಗಿಡದ ಕೆಳಗಡೆ ಎಲ್ಲಾದ್ರೂ ನಿಂತ್ಕೋಬೇಕು. ಬಟ್ ಅಲ್ಲೂ ಸ್ವಲ್ಪ ಗುಡುಗು ಸಿಡ್ಲೆಲ್ಲ ಬರ್ತಿರೋದ್ರಿಂದ ಅವಾಗ್ಲೂ ಒಂದ್ ಸ್ವಲ್ಪ ಭಯ ಆಗುತ್ತೆ ಮಕ್ಳ ಜೊತೆಲಿ ಕುತ್ಕೊಂಡು ನೋಡೋದಕ್ಕೆ. ಇವಾಗ ಸಂಭ್ರಮಕ್ಕೆ ನೀವು ಬರ್ತಿದ್ದೀರಾ ಅಂತಂದ್ರೆ ಒಂದು ಛತ್ರಿ ಇಟ್ಕೊಂಡು ಅಥವಾ ಏನಾದರೂ ಒಂದು ಕ್ಲಾತ್ಸ್ ಏನಾದರೂ ಒಂದು ಹಾಕೊಂಡು ಕುತ್ಕೊಳ್ಳೋಕ್ಕೆ ಆ ಥರದ್ದೇನಾದ್ರು ಫೆಸಿಲಿಟೀಸ್ ಇಟ್ಕೊಂಡು ಬಂದರೆ ಒಳ್ಳೇದು. ಗ್ಯಾರಂಟಿ ಯೋಜನೆಗಳ ಅಧಿಕಾರ ಈ ನಾಡಿನ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಈ ಗೀತಗುಚ್ಛ ಸಮರ್ಪಣೆ.
ನೆಕ್ಸ್ಟ್ ಈ ಯುವ ಸಂಭ್ರಮ 10ನೇ ತಾರೀಕಿಂದ ಶುರು ಆದರೆ 17ನೇ ತಾರೀಕುವರೆಗೂ ಇರುತ್ತೆ. ನೆಕ್ಸ್ಟ್ ನಾವಲ್ಲಿ ಬಜ್ಜಿ ಟೀನ ತಿನ್ಕೊಂಡು ಕುಡ್ಕೊಂಡು ನೆಕ್ಸ್ಟ್ ಲೈಟ್ನ ಎಲ್ಲ ಇನ್ನೂ ರೆಡಿ ಮಾಡ್ತಿದ್ದಾರೆ, ಲೈಟ್ ಇನ್ನೂ ಎಲ್ಲದೂ ಹಾಕಿಲ್ಲ. ಓಕೆ, ಮತ್ತೆ ಇನ್ನಷ್ಟು ಇನ್ಫಾರ್ಮೇಷನ್ ಜೊತೆಲೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.